ನಮಸ್ಕಾರ, ವೆಲ್ಕಮ್ ಟು 4M ಸೀರೀಸ್. 4M ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಅಥವಾ ಸಬ್ಜೆಕ್ಟ್ಗಳ ಬಗ್ಗೆ ಇನ್ ಪರ್ಟಿಕ್ಯುಲರ್ 4M ಅಪ್ರೋಚ್ ಕೊಟ್ಟು ಹೇಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಬಹುದು, ಹೇಗೆ ಅದನ್ನ ನಮ್ಮ ನಿತ್ಯದ ಜೀವನದಲ್ಲಿ ಇನ್ಕಲ್ಕೇಟ್ ಮಾಡ್ಕೊಳ್ಬಹುದು ಅನ್ನೋದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಯೋಗಾತ್ಮ ಶ್ರೀಹರಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಬಿ ವೇರ್ ಇನ್ ಬಿಸ್ನೆಸ್ ಸೀರೀಸ್ ಕೂಡ ಮಾಡ್ತಾ ಇದೀವಿ. ಇವತ್ತು ಅದೇ ರೀತಿ ಮತ್ತೊಂದು ಸಬ್ಜೆಕ್ಟ್, ಮತ್ತೊಂದು ವಿಷಯ. ನಾನು ಒಂದಷ್ಟು ಜನ ಜೊತೆ ಮಾತಾಡುವಾಗ ಎಲ್ಲೋ ಒಂದ್ ಕಡೆ ಒಂದು ಜಿಸ್ಟ್ ಅರ್ಥ ಆಗಿದ್ದೇನೆಂದ್ರೆ, ಕೆಲಸ ವ್ಯವಹಾರ ಏನೇ ಮಾಡುವಾಗ ಒಂದಷ್ಟು ಅಂಶಗಳು ಖಂಡಿತ ಬೇಕಾಗತ್ತೆ. ಅದ್ರಲ್ಲಿ ಒಂದ್ ಅನ್ಸಿದ್ದು, ಕೆಲಸ ವ್ಯವಹಾರ ಅಂತ ಹೋದಾಗ ಜಾತಿ ಅಥವಾ ಧರ್ಮ ಅನ್ನೋದು ಯಾವ ರೋಲ್ ಪ್ಲೇ ಮಾಡುತ್ತೆ, ಇಂಪಾರ್ಟೆಂಟಾ, ಕನ್ಸಿಡರ್ ಮಾಡ್ಬೇಕಾ ಬೇಡವಾ, ಇದಕ್ಕೆ ಉತ್ತರ ಹುಡ್ಕೋಣ ಇವತ್ತಿನ 4M ಸೀರೀಸ್ ನಲ್ಲಿ. ವೆಲ್ಕಮ್ ಯೋಗಾತ್ಮ ಶ್ರೀಹರಿ ಅವರನ್ನ. ಸರ್ ನಮಸ್ಕಾರ. ನಮಸ್ತೆ. ಕೆಲಸ ಮಾಡಬೇಕು, ಲೈಫಲ್ಲಿ ಚೆನ್ನಾಗಿ ಸೆಟಲ್ ಆಗಬೇಕು, ಅದಕ್ಕೆ ಒಂದಷ್ಟು ವಿಚಾರಗಳು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಜಾತಿ ಧರ್ಮ ಕಾಂಟ್ರಿಬ್ಯೂಟ್ ಮಾಡುತ್ತಾ, ಇಂಪಾರ್ಟೆಂಟಾ, ಕನ್ಸಿಡರ್ ಮಾಡಬೇಕಾ? ಟ್ರಿಕಿ ಕ್ವಶನ್. ಹೌದು. ಈಗ ನಮಗೆ ಆಕ್ಸಿಡೆಂಟ್ ಆಗಿದೆ, ನನಗೆ ಆಕ್ಸಿಡೆಂಟ್ ಆಗಿದೆ, ಅದೊಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತಾರೆ ನನ್ನನ್ನು. ನನಗೆ ಒಂದು ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಡಾಕ್ಟ್ರ್ ಯಾವ ಜಾತಿ ಅಂತ ಕೇಳ್ಕೊಂಡು ಟ್ರೀಟ್ಮೆಂಟ್ ತಗೋತೀವ? ನೋ, ನೆವರ್. ಬ್ಲಡ್ ಕೊಡಬೇಕಾಗತ್ತೆ, ಯಾರೋ ಬಂದು ಬ್ಲಡ್ ಕೊಡ್ತಾರೆ. ಈಗ ಇಂಥವ್ರದ್ದೇ ನಮ್ಮ ಜಾತಿದೇ ಬ್ಲಡ್ಡು, ನಮ್ಮ ಧರ್ಮದ್ದೇ ಬ್ಲಡ್ಡು ಅಂತ ಏನಾದರೂ ಇದೆಯಾ ಅಲ್ಲಿ? ದುಡ್ಡು ಕೊಡುವಾಗ, ಒಂದು ಎಕ್ಸ್ಚೇಂಜ್ ಆಫ್ ಮನಿ ಆಗುವಾಗ ನನ್ನ ಜಾತಿ ರುಪಿ ಅಂತ ಏನಾದರೂ ಇದೆಯಾ? ಇಲ್ಲ. ನಂದೇ ಜಾತಿಯ ಕ್ರೆಡಿಟ್ ಕಾರ್ಡ್ ಅಂತ ಇದೆಯಾ? ನನ್ನ ಧರ್ಮದ ಕ್ರೆಡಿಟ್ ಕಾರ್ಡು ಇಲ್ಲ ಅಲ್ವಾ? ನನ್ನ ಜಾತಿಯ ಸೂರ್ಯ, ನನ್ನ ಜಾತಿಯ ನೀರು, ಯಾವುದು ಇಲ್ಲ. ನನ್ನ ಜಾತಿಯ ಗಾಳಿ ಇದೆಯಾ? ಇಲ್ಲ. ಹಾಗಿದ್ರೆ ಇಲ್ಲೂ ಇಲ್ಲ. ಇಲ್ಲಿ ಜಾತಿ ಅನ್ನೋದು ಒಂದು ತಪ್ಪು ಕಲ್ಪನೆಗಳಾಗಿ ಬಂದಿದೆ. ಜಾತಿ ಅಂದರೆ ಒಂದು ಟೈಪ್ ಅಂತ ಅಷ್ಟೆ. ಒಂದೇ ಥರ ಯೋಚನೆ ಮಾಡುವವ್ರನ್ನ ಒಂದು ಜಾತಿ ಅಂತ ಇಟ್ವಿ ಅಷ್ಟೆ. ಇವತ್ತಿಗೂ ಅದನ್ನ ತಗೋಬೋದು. ಒಂದೇ ಥರ ಯಾವ ಯೋಚನೆ ಮಾಡ್ತಾರೆ ಅವ್ರೊಂದು ಜಾತಿ. ಈಗ ನಾಯಿಗಳಲ್ಲಿ, ಪಕ್ಷಿಗಳಲ್ಲೆಲ್ಲ ನಾವು ಒಂದು ಜಾತಿ ಅಂತ ಹೇಳ್ತೀವಿ, ಒಂದೇ ಥರ ಇದೆ ಅದು ಅಷ್ಟೇ. ನಮಗೂ ಅಷ್ಟೇ. ಅದು ಎಲ್ಲಿರ್ಬೇಕಂದ್ರೆ ಮನೆ ಒಳಗಿದ್ರೆ ಚಂದ. ಹೊರಗೆ ಬಂದ ತಕ್ಷಣ ನೋಟಿನ ಚಲಾವಣೆ ಆಗುತ್ತೆ. ಆಟೋ ಹತ್ತಬೇಕು, ನನ್ನ ಜಾತಿಯವನು ಆಟೋ ಹತ್ತಕ್ಕಾಗತ್ತಾ? ಬಸ್ಸಲ್ಲಿ ಹತ್ತಬೇಕು, ನನ್ನ ಜಾತಿಯವನೇ ಬಸ್ ಡ್ರೈವರ್ ಆಗಿರ್ಬೇಕು ಅನ್ನೋಕ್ಕಾಗತ್ತಾ? ಫ್ಲೈಟ್ ಹತ್ತಬೇಕು, ಟ್ರೈನ್ ಹತ್ತಬೇಕು, ನನ್ನ ಜಾತಿಯವರೇ ಆಗಿರ್ಬೇಕು ಅಂತ ಆಗತ್ತಾ? ನಂಗೆ ಬಟ್ಟೆ ಹೊಲ್ಕೊಡೋರು, ನಮ್ಮ ಚಪ್ಪಲಿ, ನಮ್ಮ ವಾಚ್, ಇದೆಲ್ಲ ನಮ್ಮ ಜಾತಿಯವರೇ ಮಾಡಿರೋದಾ? ಇಲ್ಲ ಅಲ್ಲ. ಸೊ ಅಲ್ಲಿ ಕನ್ಫ್ಯೂಷನ್ ಇಲ್ಲ ಅಂದ್ರೆ ಬದುಕೋಕ್ಕೂ ಆ ಕನ್ಫ್ಯೂಷನ್ಸ್ ಅವಶ್ಯಕತೆ ಇಲ್ಲ. ಈಗ ಬಿಸ್ನೆಸ್ ಮಾಡುವಾಗ ಅದು ವ್ಯವಹಾರ, ಇಟ್ ಇನ್ವಾಲ್ವ್ಸ್ ಸೋ ಮಚ್ ಆಫ್ ಮನಿ. ಸೊ ಒಂದೇ ತರ ಯೋಚನೆ ಮಾಡೋರು ಬೇಕು. ಹಾಗಾಗಿ ನನ್ನ ಜಾತಿಯವ್ರ ಜೊತೆ ಮಾಡಬೇಕು, ಅವ್ರನ್ನೇ ತಗೊಳ್ಬೇಕು, ಅವ್ರ ಜೊತೆನೇ ಟ್ರಾನ್ಸಾಕ್ಷನ್ ಮಾಡಬೇಕು ಅನ್ನೋದು ಸಹಜವಾಗಿ ಬರುತ್ತೆ. ತಪ್ಪಾ? ಇಲ್ಲೂ ಕೂಡ ನಮ್ಮ ಜಾತಿ ಅಂದ್ರೆ ನನ್ನ ತರ ಯೋಚನೆ ಮಾಡುವವ್ರು ನಮ್ಮವ್ರು ಅಷ್ಟೇ. ನನ್ನ ತರ ಯೋಚನೆ ಮಾಡುವವ್ರು ನಮ್ಮವ್ರು. ಈಗ ನಾನು ಲ್ಯಾಂಡ್ ಬಿಸ್ನೆಸ್ ಅಲ್ಲಿ ಇದ್ದೀನಿ, ನಂಗೆ ಲ್ಯಾಂಡ್ ಕೊಟ್ಟವರು ನನ್ನ ಜಾತಿಯವರ, ನನ್ನ ಧರ್ಮದವರ ಅಲ್ಲ, ಯಾರು ಬೇಕಾದ್ರೂ ಆಗಿರ್ಬೋದು. ನನಗೆ ಅಲ್ಲಿ ಚೆನ್ನಾಗಿರುವ ಪ್ರಾಡಕ್ಟ್ ಯಾವುದು ಅಂತ ತಗೋತೀನಿ. ಒಂದೇನಾದ್ರು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಒಂದು ಕೇಸ್ ಸ್ಟಡಿ ಹೇಳ್ಬೋದು. ಬಿಕಾಸ್ ನೀವು ಇಷ್ಟು ವರ್ಷ ಬಿಸ್ನೆಸ್ ಮಾಡಿದಿರಿ, ನಾನಾ ಥರ ಜನ, ನಾನಾ ಥರ ಧರ್ಮ ಎಲ್ಲಂತವರ ಜೊತೆ ವ್ಯವಹರಿಸಿದ್ದೀರಿ. ಏನಾದರೂ ಕೇಸ್ ಸ್ಟಡಿ ಜೊತೆಗೆ ಹೇಳ್ಬೋದು, ವಿಚ್ ಯು ಕ್ಯಾನ್ ಜಸ್ಟಿಫೈ ದಟ್ ದಿಸ್ ಡೆಫಿನೆಟ್ಲಿ ಡಸಂಟ್ ಮ್ಯಾಟರ್ ಅಂತ? ಖಂಡಿತ ಹೇಳ್ಬೋದು. ಪ್ಲೀಸ್. ನಾನು ಬ್ಯಾಂಕ್ ಬಿಟ್ಟು ಪ್ರೊಫೆಷನ್, ಅಡ್ವೈಸರಿ ಪ್ರೊಫೆಷನ್ ಅಥವಾ ಕನ್ಸಲ್ಟೆನ್ಸಿ ಶುರು ಮಾಡಿದ ಹೊಸ್ತು. ಓಕೆ. ನನಗೆ ಒಬ್ಬರು ಕ್ಲೈಂಟ್ ಬಂದರು ಮಂಗಳೂರಿನಿಂದ, ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆದರು. ಅವ್ರಿಗೆ ಒಂದು ಫಂಡಿಂಗು, ಅದಕ್ಕೆ ಕನೆಕ್ಟೆಡ್ ಪೇಪರ್ಸ್ನ ರೆಡಿ ಮಾಡುವ ಅವಶ್ಯಕತೆ ಇತ್ತು. ಅವರು ಒಂದು ಥೀಮ್ ಪಾರ್ಕ್ ಮಾಡ್ತಾ ಇದ್ರು ಮಂಗಳೂರಿನ ಹತ್ರ, ಪಿಳುಕುಳ ನಿಸರ್ಗಧಾಮ ಅಂತ. ಅಲ್ಲಿ ಅದರಲ್ಲಿ ಒಂದು ವಾಟರ್ ಪಾರ್ಕ್. ಆ ವಾಟರ್ ಪಾರ್ಕ್ಗೆ ಫಂಡಿಂಗ್ ಬೇಕಾಗಿತ್ತು. ಅವ್ರಿಗೆ ಯಾರಾದರೂ ಒಬ್ಬರು ಕನ್ಸಲ್ಟೆಂಟ್ ಬೇಕಾಗಿತ್ತು, ಇದರಲ್ಲಿ ಅನುಭವ ಇರೋರು, ಪ್ರೆಸೆಂಟ್ ಮಾಡೋವಂಥವ್ರು. ನನ್ನನ್ನು ಪರಿಚಯ ಮಾಡಿಕೊಟ್ರು. ಅಫ್ಕೋರ್ಸ್ ಇಟ್ ಈಸ್ ಎ ಪ್ರೊಫೆಷನ್. ಅವರ ಹೆಸರು ಡಿಸೋಜಾ. ಓಕೆ. ಅವ್ರ ಬಗ್ಗೆ ಅನ್ಕೊಂಡ್ರೆ ನಂಗೆ ಇವತ್ತಿಗೂ ಕಣ್ಣೀರು ಬರುತ್ತೆ. ಅಂತಹ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಕ್ರಮೇಣ ಒಂದು ವರ್ಷ ಆಯಿತು. ಅವ್ರ ಕೈಯಲ್ಲಿ ಪೇಪರ್ಸ್ ಹೊಂದಿಸ್ಕೊಳ್ಳೋಕೆ ಕಷ್ಟ ಆಯಿತು. ಪ್ರಾಪರ್ಟಿ ಪೇಪರ್ಸ್ ಹೊಂದಿಸ್ಕೋಬೇಕಾಗಿತ್ತು. ಆ ಪೇಪರ್ಸ್ ಅವರು ಪ್ರೊಫೆಷನಲ್ ಆಗಿರಲಿಲ್ಲ. ಯಾವುದೋ ಒಂದು ಸಣ್ಣ ಇಂಡಸ್ಟ್ರಿ, ಬಲ್ಬ್ ಇಂಡಸ್ಟ್ರಿಯಿಂದ ಹಿಡಿದು ಇದಕ್ಕೆ ಬಂದ್ಬಿಟ್ರು. ಹೇಗೋ ಬಂದ್ಬಿಟ್ರು. ಅಲಾಟ್ಮೆಂಟ್ ಆಫ್ ಲ್ಯಾಂಡ್ ಆಗೋಯ್ತು.
ಅದು ಅಲಾಟ್ಮೆಂಟ್ ಆಫ್ ಲ್ಯಾಂಡ್ ಆದಮೇಲೆ ಅದಕ್ಕೆ ಕನೆಕ್ಟೆಡ್ ಲೀಗಲ್, ಅದಕ್ಕೆ ಕನೆಕ್ಟೆಡ್ ಫಂಡಿಂಗ್, ಅದಕ್ಕೆ ಕನೆಕ್ಟೆಡ್ ತುಂಬ ಇಶ್ಯೂಗಳಿತ್ತು. ನಾನು ಎಷ್ಟು ಪ್ರೆಸೆಂಟ್ ಮಾಡ್ತಾ ಹೋದೆ, 1 ವರ್ಷ ಆದರೂ ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಹೋಗಲಿಲ್ಲ. ಫೈಲ್ ಸರ್ಕಾರದಲ್ಲಿ ನಿಂತೋಯ್ತು, ಫಂಡಿಂಗ್ ಏಜೆನ್ಸೀಸಲ್ಲಿ ನಿಂತೋಯ್ತು. ಆದರೆ ಈ ಪ್ರೋಸೆಸ್ಸಲ್ಲಿ ನಾನು ಪ್ರತಿ ವಾರ ನಾನು ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ತಾ ಇದ್ದೆ. ನಾನು ಅವರು ಒಟ್ಟಿಗೆ ಊಟ ಮಾಡೋದು. ಯಾವಾಗ ಹೋದ್ರು ಆ ಪಿಳುಕುಲ ನಿಸರ್ಗಧಾಮದಲ್ಲಿ ಅಲ್ಲಿ ಊಟ ಮಾಡ್ತಾ ಇದ್ವಿ. ಅಲ್ಲೇ ಚಿಕ್ಕದಾಗಿ ಆ ಮಂಗಳೂರು ರೈಸು ಎಲ್ಲ ಊಟ ಮಾಡ್ತಾ ಇದ್ವಿ. ಅದಾದಮೇಲೆ ವಾಪಸ್ ಒಂದು 3-4 ಗಂಟೆ ಕೆಲಸ ಮಾಡ್ತಾ ಇದ್ವಿ. ನೆಕ್ಸ್ಟ್ ಸ್ಟೆಪ್ ಏನು, ಮುಂದಿನ ವಾರ ಎಲ್ಲಿಗೆ ಹೋಗಬೇಕು, ಯಾವ ಅಧಿಕಾರಿನ ಮೀಟ್ ಮಾಡಬೇಕು, ಎಲ್ಲಿ ಪೇಪರ್ ಸ್ಟ್ರಕ್ ಆಗಿದೆ, ಇದೊಂದು ಪ್ರೋಸೆಸ್. ಅವರು ಎಷ್ಟೋ ಸಲ ಬೆಂಗಳೂರಿಗೆ ಬರೋರು, ನಾವು ಹಡ್ಕೋಗಿ ಹೋಗಬೇಕಾಗ್ತಿತ್ತು. ನನ್ನ ಅವರ ಬಾಂಧವ್ಯ ಈ ಪ್ರೋಸೆಸ್ಸಲ್ಲಿ ಬರ್ತಾ ಬರ್ತಾ ನಾನು ಅವ್ರ ಜೊತೆ ನಿಲ್ಲಬೇಕು ಅನ್ನೋ ಗಟ್ಟಿಯಾಗೋಯ್ತು. ಅದು ಸಿಸ್ಟಮ್ ಅಥವಾ ಅವರ ಫೈಲ್ ತುಂಬ ವೀಕೆಸ್ಟ್ ಫೈಲ್, ಸ್ಟ್ರಾಂಗ್ ಫೈಲ್ ಆಗಿರಲಿಲ್ಲ ಅದು. ಅಂದರೆ ಕೇಳಿದ ತಕ್ಷಣ ಹಣ ಕೊಡೋದು, ಕೇಳಿದ ತಕ್ಷಣ ಕ್ಲಿಯರೆನ್ಸ್ ಕೊಟ್ಬಿಡೋ ಫೈಲ್ ಆಗಿರಲಿಲ್ಲ. ಆ ಪ್ರೋಸೆಸ್ಸಲ್ಲಿ ನಾನು ನಿಲ್ತಾ ಇದ್ದಂಗೆ ನಾನು ಒಂದಿನ ಕೂಡ ಸರ್ ನನ್ನ ಫೀಸ್ ಕೊಡಿ ಅಂತ ನಾನು ಕೇಳಲಿಲ್ಲ ಅವ್ರ ಜೊತೆ. 2 ವರ್ಷ ಆಯಿತು, 2.5 ವರ್ಷ ಆಯಿತು, ಕೇಳಲಿಲ್ಲ. ಅವ್ರು ಕಷ್ಟದಲ್ಲಿದ್ದಾರೆ, ಇನ್ನು ಕೆಲಸ ಮುಗಿದಿಲ್ಲ. ನೋ, ನನಗೂ ಹ್ಯಾಂಡ್ ಟು ಮೌತ್ ಕಂಡೀಷನ್ನೇ. ಆದರೆ ಅವರಿಗೆ ಸಲ್ಯೂಷನ್ನೇ ಇಲ್ಲದೆ ಇರೋವಾಗ ನಾನು ಯಾಕೆ ಅವ್ರ ಹತ್ರ ಫೀಸ್ ಕೇಳಬೇಕು? ಸೊ ಇನ್ಕ್ಲೂಡಿಂಗ್ ನನ್ನ ಬಸ್ ಚಾರ್ಜ್ ಸಹಿತ ನಾನೇ ಹಾಕೊಂಡು ಹೋಗ್ತಾ ಇದ್ದೆ. ಬಾಂಧವ್ಯ ಎಷ್ಟು ಚೆನ್ನಾಗಾಯಿತು ಅಂತಂದರೆ, ಅವ್ರನ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ನನಗೆ ಅವ್ರ ಮೇಲೆ ಆ ಕನ್ಸಿಸ್ಟೆನ್ಸಿ, ಆ ಟಫ್ನೆಸ್ಸು, ನಾನು ಮಾಡೇ ಮಾಡ್ತೀನಿ ಅನ್ನುವ ಛಲ, ಆ ಕ್ವಾಲಿಟೀಸ್ ತುಂಬ ಇಷ್ಟ ಆಗೋಕ್ಕೆ ಶುರು ಆಯಿತು. ನನಗೆ ಅವ್ರು ನನ್ನವರು ಅನ್ಸೋಕ್ಕೆ ಶುರು ಆಯಿತು. ಹಾಗೆ ಅವ್ರಿಗೆ ನನ್ನ ಕೈ ಹಿಡಿದವ್ರು ಇವರಲ್ವಾ ಅಂತ ಅವ್ರಿಗೆ ಅನ್ಸೋಕ್ಕೆ ಶುರು ಆಯಿತು. ಡೆಲ್ಲಿ ತನಕ ಹೋದ್ವಿ, ಡೆಲ್ಲಿನಲ್ಲಿ ಯಾರ್ಯಾರ ಮುಖಾಂತರ ಹೇಳಿಸ್ಬೇಕು ಎಲ್ಲ ಹೇಳಿಸೋದ್ವಿ. ಈ ಪ್ರೋಸೆಸ್ಸಲ್ಲಿ ನಾನು ಪ್ರತಿ ವರ್ಷ ಶಬರಿಮಲೆಗೆ ಹೋಗೋದು. ಒಂದು ಸಲ ಅವ್ರು ಹೇಳಿದ್ರು ನಾನು ಬರಲ್ಲ ನಿಮ್ಮ ಜೊತೆಗೆ, ಬನ್ನಿ ಅಂತಂದು ಬಂದರು. ನಂತರನೇ ಬಂದರು. ಅದಾದಮೇಲೆ ಗುರುವಾಯೂರಿಗೆ ಹೋದ್ವಿ, ಅಲ್ಲಿಂದ ಶಬರಿಮಲೆಗೆ ಹೋದ್ವಿ, ವಾಪಸ್ ಬಂದ್ವಿ. ಆ ಇಡೀ ಪ್ರೋಸೆಸ್ ನಂತರನೇ ಇದ್ದರು. ಅವ್ರ ಶ್ರದ್ಧೆ, ನಂಬಿಕೆ, ಒಂದು ಹ್ಯುಮ್ಯಾನಿಟಿ ಬಗ್ಗೆ. ನನ್ನ ಮಗನ್ನ ಬಂದು ಇಲ್ಲಿಂದ ಹೆಂಗೂ ಟೈಮ್ ಇರ್ತಿತ್ತು, ಅವ್ರಿಗೂ ಇಂಡಸ್ಟ್ರಿ ಬಿಟ್ಟು ನನ್ನ ಮಗನ್ನ ದೊಡ್ಡವನ್ನ ಅವ್ರೊಂದು 8 ದಿನ ನಾನು ಕರ್ಕೊಂಡು ಹೋಗ್ತೀನಿ ಇವನ್ನ ಅಂತಂದ್ರು. ಕರ್ಕೊಂಡೋದ್ರು. 8 ದಿನ ಅವ್ರ ಮನೆಯಲ್ಲಿ ಅವ್ರ ಮನೆ ಮಗು ಆಗಿ ಇದ್ದ. ಇದೆಲ್ಲ ಆಯಿತು. ಒಂದು 2.5 ವರ್ಷ ಆದಮೇಲೆ ವಿ ಗಾಟ್ ಎ ಕ್ಲಿಯರೆನ್ಸ್. ಕರ್ನಾಟಕ ಸರ್ಕಾರದ ಜೊತೆ, ಫಂಡಿಂಗ್ ಏಜೆನ್ಸೀಸ್ ಜೊತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ, ಎನ್ವೈರ್ಮೆಂಟಲ್ ಜೊತೆ, ಇದೆಲ್ಲ ಕ್ಲಿಯರೆನ್ಸಸ್ಸು 2.5-3 ವರ್ಷ ಹಿಡಿತು. ಆ 3 ವರ್ಷ ನನಗೆ ತುಂಬ ಚೆನ್ನಾಗಿತ್ತು. ಫೈನಲಿ ವೆನ್ ವಿ ಗಾಟ್, ಅವ್ರಿಗನ್ನಿಸ್ತು ನಾನು ಇವಾಗ ನಾನು ಕ್ರಿಶ್ಚಿಯನ್ನ, ಹಿಂದೂನ, ಇಂಡಿಯನ್ನ ಅಂತ ಅವ್ರಿಗೂ ಒಂದು ತುಲುಮೆ, ನನಗೂ ಒಂದು ತುಲುಮೆ. ಆದರೆ ನಮ್ಮಿಬ್ಬರಲ್ಲಿ ಬಾಂಧವ್ಯ ಎಷ್ಟು ಪವರ್ಫುಲ್ ಬೆಳೆದಿತ್ತಂತಂದರೆ, ಅವ್ರು ಒಂದು ಫೋನ್ ಮಾಡಿದ್ರೆ, ಅವಾಗ ಮೊಬೈಲ್ಸ್ ಎಲ್ಲ ಏನಿಲ್ಲ, ಅವರ ಮನೆಗೆ ಫೋನ್ ಮಾಡೋರು ಅಥವಾ ಆಫೀಸಿಗೆ ಫೋನ್ ಮಾಡೋರು, ಫೋನ್ ಮಾಡಿದ್ರೆ 1 ಗಂಟೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. This is how many years back? 20 years back. How is the equation now? ಬ್ಯೂಟಿಫುಲ್. Still ಅದೇ ಥರ ಇದೆಯಾ? ಅವ್ರ ಇನಾಗ್ರೇಷನ್ ಆಯಿತು. ಇನಾಗ್ರೇಷನ್ ಆದ ತಕ್ಷಣವೇ ಅವ್ರು ಅಂದ್ಕೊಂಡ್ರು, ನನಗೆ ಕ್ರಿಶ್ಚಿಯನ್ ಕಮ್ಯುನಿಟಿ ಪ್ರಕಾರನೂ ನಾನು ಇನಾಗ್ರೇಟ್ ಮಾಡಬೇಕು, ಹಿಂದೂ ಕಮ್ಯುನಿಟಿ ಪ್ರಕಾರನೂ ಇನಾಗ್ರೇಟ್ ಮಾಡಬೇಕು. ಅವ್ರು ನನ್ನ ತಮ್ಮ ಅಂತ ಕರೆಯೋರು. ಸೊ ಅವರ ಇನಾಗ್ರೇಷನ್ ವಾಸ್ ಕಾಲ್ಡ್ ಅಂಡ್ ಡೆಲಿವರ್ಡ್ ಇನ್ 2 ಕ್ರಿಶ್ಚಿಯನ್ ಆಸ್ ವೆಲ್ ಆಸ್ ಹಿಂದೂ ಪದ್ಧತಿಗಳಲ್ಲಿ. ಅವ್ರು ಹೇಳೋರು, ಎರಡೂ ಒಳ್ಳೆಯದೇ ಅಲ್ವಾ ಮಾಡ್ತಾ ಇರೋದು, ಕೆಟ್ಟದ್ದು ಮಾಡೋಕ್ಕೆ ಹೊರಟಿಲ್ಲ ಅಲ್ವಾ, ಎರಡೂ ಇನಾಗ್ರೇಷನ್ನೇ ಮಾಡೋಕ್ಕೆ ಹೊರಟಿದ್ದೀವಿ, ಹಾಗಾಗಿ 2 ಮಾಡಿದ್ರೆ ತಪ್ಪೇನು ಅಂತ. ನಂಗೆ ಅಸ್ಟಾನಿಷಿಂಗ್ ಫ್ಯಾಕ್ಟ್ ಅಂತಂದರೆ, ಅವರ ಕಾರಲ್ಲಿ ಕ್ಯಾಸೆಟ್ ಇಟ್ಕೊಳ್ಳೋರು, ಒಂದು ಕೃಷ್ಣಂದು, ಒಂದು ಯೇಸುದು. ಅವರ ಆಫೀಸಲ್ಲಿ 2 ವಿಗ್ರಹಗಳಿತ್ತು. ಒಂದು ವಿಗ್ರಹ ಯೇಸುದು, ಒಂದು ವಿಗ್ರಹ ಕೃಷ್ಣಂದು. ಆ ಫೇತ್ ಡಿಸ್ಟರ್ಬ್ ಆಗಲಿಲ್ಲ. ನನ್ನ ಹತ್ರ ಅವರ ಫ್ರೀ ಟೈಮಲ್ಲಿ ನನ್ನ ಧರ್ಮದ ಬಗ್ಗೆ, ನಮ್ಮ ದೇವರುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ನಾನು ಅವ್ರ ದೇವರುಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೆ. ಸೊ ದೆರ್ ವಾಸ್ ಅ ಬ್ಯೂಟಿಫುಲ್ ಬಾಂಡೇಜ್, ನಾಲೆಡ್ಜ್ ಎಕ್ಸ್ಚೇಂಜ್ ಕೂಡ ಅಲ್ಲ, ಬ್ಯೂಟಿಫುಲ್. ನಾವು ಯಾವತ್ತೂ ಜಾತಿ ಮಾತಾಡಲಿಲ್ಲ, ಯಾವತ್ತೂ ಧರ್ಮ ಅಂತ ಮಾತಾಡಲಿಲ್ಲ. ದಿಸ್ ಇಸ್ ಬಿಯಾಂಡ್ ಆಲ್ ದಟ್. ನನಗೆ ಇವರೆಲ್ಲ ನಮ್ಮವರೇ ಅಲ್ವಾ. ಒಂದು ಪಿಳುಕುಲ ನಿಸರ್ಗಧಾಮ, ಒಂದು ಥೀಮ್ ಪಾರ್ಕು ತುಂಬ ಕಷ್ಟಪಟ್ಟು 100 ಜನಕ್ಕೆ ಕೆಲಸ ಕೊಟ್ಟು ಇವರೊಂದು 15-20 ಕೋಟಿ ಇನ್ವೆಸ್ಟ್ಮೆಂಟ್ ತರ್ತಾರೆ ಅವರ ರಿಸ್ಕಲ್ಲಿ.
100 ಜನಕ್ಕೆ ಆ ಊರಿನವ್ರಿಗೆ ಕೆಲಸ ಕೊಡ್ತಾರೆ. ಲಕ್ಷಾಂತರ ಜನ ಬಂದು ಅಲ್ಲಿ ಎಂಜಾಯ್ ಮಾಡಿ ಹೋಗ್ತಾರೆ. ನಿಜ. ಅಲ್ಲಿ ಯಾವ ಧರ್ಮನೂ ಬರಲಿಲ್ಲ ಅಡ್ಡ, ಅಲ್ಲಿ ಯಾವ ಅಡಚಣೆಗಳು ಬರಲಿಲ್ಲ. ಅಲ್ಲಿ ಬಂದಾಗೆಲ್ಲ ಅವ್ರಿಗೆ ಸ್ವಲ್ಪ ಸಮಸ್ಯೆಗಳು ಬರ್ತಾ ಇತ್ತು. ಅಕ್ಕಪಕ್ಕದವ್ರು ಬಂದು ಗಲಾಟೆ ಮಾಡೋದು. ನಿಂತವ್ರು ಯಾರು ಗೊತ್ತಾ? ನನ್ನ ಫ್ರೆಂಡ್ಸ್. ಈ ಯಾವ ಜಾತಿ ಧರ್ಮ ಕೇಳಿದವ್ರಲ್ಲ ಇವರೆಲ್ಲ. ಸೊ ಒಂದು ಕೇಸ್ ಹಿಸ್ಟ್ರಿ ಇವತ್ತಿಗೂ ಕೂಡ ನಾನು ಮಂಗಳೂರು ಕಡೆ ಹೋದರೆ ಅಥವಾ ಉಡುಪಿಗೆ ಹೋದರೆ ಮೊದಲು ಒಂದು ಫೋನ್ ಮಾಡ್ತೀನಿ. ಅವ್ರು ಇಮ್ಮಿಡಿಯೇಟ್ಲಿ ಹೇಳ್ತಾರೆ ಊಟಕ್ಕೆ ಸಿಗೋಣ ಅಂತ. 2 hours we spend time together. So it is one of the best days which I have spent with him. I love him, he loves me, he loves my family. ನನಗೆ ಮೋಸ್ಟ್ ರೆಸ್ಪೆಕ್ಟಬಲ್ ಅನ್ಸಿದ್ರೆ ಇವತ್ತಿಗೂ ಅವರೇನೆ. ಇದು ನಿಮಗೆ ಪ್ರೂಫ್. ರೈಟ್. ಜಾತಿ ಧರ್ಮಗಳು ಫೈನ್, ಅದು ನನ್ನ ಮನೆಯ ಒಳಗಿನ ಆಚರಣೆ. ನನ್ನ ಧರ್ಮದ ಬಗ್ಗೆ, ನನ್ನ ಜಾತಿಯ ಬಗ್ಗೆ ನಂಗೆ ಖಂಡಿತ ಒಳ್ಳೆಯ ಅಭಿಪ್ರಾಯ ಇದೆ, ನಂಬಿಕೆನೂ ಇದೆ. ಆದರೆ ಇನ್ನೊಂದು ಧರ್ಮವನ್ನು ತಪ್ಪು ದಾರಿಗೆ ಎಳೆಯುವ, ಹೇಟ್ ಮಾಡುವ ಯಾವ ಅಭಿಲಾಷನೂ ನನಗಿಲ್ಲ. ನನ್ನನ್ನು ಗೌರವಿಸ್ತೀನಿ, ನನ್ನ ಜಾತಿ ಧರ್ಮಗಳನ್ನು ಗೌರವಿಸ್ತೀನಿ, ಇನ್ನೊಂದು ಧರ್ಮವನ್ನು ಗೌರವಿಸ್ತೀನಿ. ಸೊ ನನ್ನ ಥೀಮ್, ಹ್ಯುಮ್ಯಾನಿಟಿ ಇಸ್ ದಿ ಓನ್ಲಿ ರಿಲಿಜನ್ ವಿಚ್ ಐ ನೋ. ಬ್ಯೂಟಿಫುಲ್. ಹ್ಯಾಟ್ಸ್ ಆಫ್. Nothing beyond this. Thank you so much. Thank you.